ನಿನ್ನ ಮನಸ್ಸನ್ನ ಮತ್ತೆ ಗೆಲ್ತೀನಿ. ನೀನು ನನ್ನ ಮೇಲಿಟ್ಟಿರೋ ಪ್ರೀತಿಗೆ ನ್ಯಾಯ ಒದಗಿಸ್ತೀನಿ. ಜಯಂತನಿಗೂ ಚಾರುಗೂ ಮದುವೆ ಮಾಡೋದು ಅಂತ ಇಟ್ಕೊಳ್ಳಿ. ನಾಳೆ ಚಾರುಗೆ ಏನಾರು ಅಪಾಯ ಆದರೆ ಜಯಂತನ ಬಾಳು ಹಾಳಾಗಲ್ವಾ? ಈ ಮ್ಯಾಟರ್ ಯಾಕೋ ತುಂಬ ಸೀರಿಯಸ್ ಆಗೋ ಹಾಗಿದೆ. ಇದನ್ನು ಹೀಗೆ ಬಿಟ್ಟರೆ ಏನಾದರೂ ಮಾಡಲೇಬೇಕು. ಮಕ್ಕಳು ಯಾಕೆ ಹೀಗೆ ಮಾತಾಡಿದ್ರು? ಮದುವೆ ಬೇಡ ಅನ್ನೋ ವಿಚಾರದಲ್ಲಿ ಅವ್ರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಅವ್ರ ಮನಸ್ಸಲ್ಲಿ ಬೇರೆ ಏನಾದರೂ ಇದೆಯಾ? ಅಂದರೆ ಮೇಘನ ಮನಸ್ಸಲ್ಲಿ ರಾಹುಲ್, ಮಯೂರಿ ಮನಸ್ಸಲ್ಲಿ ಜಯಂತ. ಅವ್ರನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ವಲ್ಲ. ನಾನೇನೋ ಹಿರಿಯನಾಗಿ ಜವಾಬ್ದಾರಿ ತೀರಿಸ್ಕೊಡೋ ಕಾರಣಕ್ಕೋಸ್ಕರ ಗಂಡವ್ರನ್ನ ಕರೆಸ್ಬಿಟ್ಟೆ. ಹೆಣ್ಣು ನೋಡೋ ಶಾಸ್ತ್ರನೂ ಮುಗೀತು. ಇವ್ರು ನೋಡಿದ್ರೆ ಹೀಗಿದ್ದಾರೆ. ರಾಮಕೃಷ್ಣಂಗೆ ಏನಂತ ಗೊತ್ತು? ಅದಕ್ಕಿಂತ ಮೊದಲು ಮಕ್ಕಳ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಮೇಘ, ಮಯೂರಿ, ಹಾ ಚೆಂದೋಳು. ಹಾ ಇಲ್ಲ, ನನ್ನ ನಿರ್ಧಾರ ಹೇಳೋದಕ್ಕೆ ಸ್ವಲ್ಪ ಸಮಯ ಬೇಕು ನನಗೆ. ನಾನೇ ಫೋನ್ ಮಾಡಿ ತಿಳಿಸ್ತೇನೆ. ಸರ್, ನಿಮ್ಮನ್ನ ಒಂದು ಪ್ರಶ್ನೆ ಕೇಳಬೇಕು ಅಂತಿದ್ದೀನಿ. ಟೆನ್ಷನ್ ಕೊಡೋ ಉದ್ದೇಶದಿಂದಲ್ಲ. ಸರಿಯಾದ ಉತ್ತರನ ನನ್ನ ಮುಖ ನೋಡ್ಕೊಂಡು ಹೇಳಬೇಕು. ಮದುವೆ ವಿಷಯದಲ್ಲಿ ನಿಮ್ಮ ತೀರ್ಮಾನ ಏನು? ನಾವು ತೋರಿಸಿದ ಗಂಡನ್ನ ಮದುವೆ ಆಗೋದಕ್ಕೆ ನಿಮ್ಗೆ ಇಷ್ಟ ಇದೆಯಾ ಇಲ್ಲ? ಅಂದ್ರೆ ನೀವು ರೂಮಲ್ಲಿ ಮಾತಾಡ್ತಾ ಇದ್ದಿದ್ದು ನನಗೆ ಕಿವಿಗೆ ಬಿತ್ತು. ಅದಕ್ಕೆ ನಿಮ್ಮನ್ನು ಕರೆಸಿದ್ದು, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ. ಅಪ್ಪ, ನಮಗೆ ಈಗಲೇ ಮದುವೆ ಬೇಡ. ಇದನ್ನು ಯಾರೂ ಅರ್ಥ ಮಾಡ್ಕೋತಿಲ್ವಲ್ಲ ಅಂತ ನಾವು ಆತಂಕದಿಂದ ಮಾತಾಡ್ಕೋತಿದ್ವಿ ಅಷ್ಟೇ. ಅಥವಾ ನೀನು ರಾಹುಲ್ನ, ಮಯೂರಿ, ಜಯಂತನ್ನೇ ಮದುವೆ ಮಾಡ್ಕೋಬೇಕು ಅನ್ನೋ ನಿರ್ಧಾರದಿಂದ ಏನಾದ್ರು ಈ ತೀರ್ಮಾನಕ್ಕೆ ಬಂದಿದ್ದೀರಾ? ಅಯ್ಯೋ ಇಲ್ಲ ದೊಡ್ಡಪ್ಪ, ಆ ಥರ ಆಸೆ ಎಲ್ಲ ಏನೂ ಇಲ್ಲ. ಆವತ್ತೇ ಹೇಳಿದ್ವಲ್ಲ, ನಾವು ಓದಬೇಕು, ಏನಾದರೂ ಸಾಧಿಸ್ಬೇಕು. ಆ ಆಸೆ ಬಿಟ್ರೆ ಇನ್ಯಾವ ಸಣ್ಣ ಯೋಚನೆನೂ ನಮ್ಮ ಮನಸ್ಸಲ್ಲಿ ಇಲ್ಲ ದೊಡ್ಡಪ್ಪ. ಒಪ್ತೀನಮ್ಮ, ಯಾವ ವಯಸ್ಸಲ್ಲಿ ಏನಾಗಬೇಕು ಅದಾಗಬೇಕು. ಇಲ್ಲದೇ ಇದ್ರೆ ತುಂಬ ತೊಂದರೆಗಳಾಗ್ಬಿಡುತ್ತೆ. ಖಂಡಿತವಾಗ್ಲೂ ಅಪ್ಪ, ನಾವು ಮದುವೆ ಬೇಡ ಅಂತ ಹೇಳ್ತಾ ಇಲ್ಲ. ನಮ್ಮ ಓದ್ ಮುಗಿಬೇಕು, ನಾವು ಏನಾದರೂ ಅಚೀವ್ ಮಾಡಬೇಕು, ಆಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡೋಣ ಅಂತ. ಮದುವೆ ಆದ್ಮೇಲೂ ನಿಮ್ಮ ಓದನ್ನ ಮುಂದುವರಿಸ್ಬೋದು ಅಂತ ಗಂಡಿನ ಕಡೆ ಅವ್ರು ಹೇಳ್ತಿದಾರಲ್ಲ. ಇನಿಷಿಯಲಿ ಎಲ್ಲ ಚೆನ್ನಾಗೇ ಕಾಣುತ್ತೆ ದೊಡ್ಡಪ್ಪ, ಆದರೆ ಸಮಯ ಕಳೆದ ಹಾಗೆ ನಿಜ ಏನು ಅನ್ನೋದು ಗೊತ್ತಾಗೋದು. ನಮ್ಮ ಫ್ರೆಂಡ್ಸ್ ಅನುಭವಿಸೋದನ್ನ ನಾವೇ ನೋಡ್ತಿದೀವಲ್ಲ. ಅಲ್ಲಮ್ಮ, ಅವ್ರಿಗೇನು ಆದ್ರೆ ಅದೇ ತರ ನಿಮಗೂ ಆಗುತ್ತೆ ಅಂತ ಯಾಕೆ ಕಲ್ಪನೆ ಮಾಡ್ಕೋತೀರಿ? ಅಪ್ಪ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನ್ಸಿಗೆ ನೋವು ಮಾಡೋ ಉದ್ದೇಶ ನಮಗಿಲ್ಲ. ಈಗಲೇ ಮದುವೆ ಆದರೆ ನಮ್ಮ ಗುರಿ ತಲುಪಕ್ಕೆ ಕಷ್ಟ ಆಗುತ್ತೆ ಅಂತ ನಮ್ಮ ಯೋಚನೆ. ಅಲ್ಲಮ್ಮ ದೊಡ್ಡಪ್ಪ, ಮನೆ ಪರಿಸ್ಥಿತಿ ನಿಮಗೆ ಗೊತ್ತಿದೆ. ಚಾರು ಆರೋಗ್ಯ ಬೇರೆ ಸರಿ ಇಲ್ಲ. ನಮಗ್ ಮದುವೆ ಅವಳ ಮನ್ಸಿಗೆ ಬೇರೆ ಏನಾದರೂ ಪರಿಣಾಮ ಬೀರಿದ್ರೆ
ಹಿರಿಯರಾಗಿ ನೀವು ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ. ಚಾರು ತಂದೆ ಸ್ವಭಾವ ನಿಮಗೆ ಗೊತ್ತಿದೆ. ಈಗಾಗಲೇ ಸಾಕಷ್ಟು ಸಮಸ್ಯೆಗಳನ್ನ ತಂದಿಟ್ಟಿದ್ದಾರೆ. ಈ ವಿಷಯದಿಂದ ಚಾರುಗೇನಾದ್ರೂ ಆಗಿ ಅವರಪ್ಪ ನಿಜ. ನನ್ನ ಜವಾಬ್ದಾರಿ ತೀರಿಸ್ಕೋಬೇಕು ಅನ್ನೋ ನಿರ್ಧಾರದಲ್ಲಿ ನಿಮಗೆ ಆದಷ್ಟು ಬೇಗ ಮದುವೆ ಮಾಡಿಬಿಡ್ಬೇಕು ಅಂದ್ಕೊಂಡೆ. ಆದರೆ ಚಾರು ವಿಷಯನೇ ಮರ್ತೋಗಿತ್ತು. ಅದನ್ನು ನೆನಪಿಸಿ ನನ್ನ ಕಣ್ ತೀರಿಸಿದ್ರೆ ವಯಸ್ಸಲ್ಲಿ ಚಿಕ್ಕವರಾದರೂ ಯೋಚನೆ ಮಾಡೋ ರೀತಿ ತುಂಬ ದೊಡ್ಡದಾಗಿದೆ. ಒಳ್ಳೆಯದಾಗಲಿ ಮಕ್ಕಳೇ. ನೀವು ಯಾವಾಗ ಹೂ ಅಂತೀರಿ ಆವಾಗಲೇ ನಿಮ್ಮ ಮದುವೆ ಮಾಡ್ತೀನಿ. ಥ್ಯಾಂಕ್ ಯು ಅಪ್ಪ. ಚಾರು ಮಂಕಾಗಿದೆಯಾ? ಏನಾಯ್ತು ನಿನಗೆ? ಏನಿಲ್ಲ ಮೇಘ, ಯಾಕೋ ಬೇಜಾರು, ಅದಕ್ಕೆ ಇಲ್ಲಿಗೆ ಬಂದೆ. ಅದು ಸರಿ, ಮಯೂರಿಯಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಅವಳಿಗೆ ಯಾವುದು ಕಾಲ್ ಬಂತು, ಮಾತಾಡಕ್ಕೆ ಟೆರೇಸ್ಗೆ ಹೋಗಿದ್ದಾಳೆ. ಜಯಂತ್ ಏನಾದರೂ ಫೋನ್ ಮಾಡಿರ್ಬೋದಾ? ಇಲ್ಲ ಇಲ್ಲ, ಮಯೂರಿ ಫ್ರೆಂಡ್ಗೆ ಇತ್ತೀಚೆಗೆ 1 ವರ್ಷ ಆಯಿತು ಮದುವೆ ಆಗಿ. ಅವಳು ತುಂಬ ದಿನ ಆದಮೇಲೆ ಕಾಲ್ ಮಾಡಿದ್ಲಲ್ವಾ, ಅವಳ ಜೊತೆ ಮಾತಾಡಕ್ಕೆ ಹೋಗಿದ್ದಾಳೆ. ಮಯೂರಿಗೂ ಇಷ್ಟೊತ್ತಿಗೆ ಮದುವೆ ಆಗಿದ್ದಿದ್ರೆ 1 ವರ್ಷ ಆಗಿರ್ತಿತ್ತು ಅಲ್ವಾ? ನಾನು ಎಲ್ರಿಗೂ ಎಷ್ಟು ಕಾಟ ಕೊಟ್ಬಿಟ್ಟೆ, ಅದರಲ್ಲೂ ಮಯೂರಿಗೆ ತುಂಬ ನೋವು ಕೊಟ್ಬಿಟ್ಟೆ. ಎಷ್ಟು ಕೆಟ್ಟೋಳು ನಾನು. ಚಾರು, ಈಗ ಯಾಕೆ ಮಾತೆಲ್ಲ? ಹಳೇದನ್ನೆಲ್ಲ ಮರ್ತು ಬಿಡೋಣ. ನಾವೆಲ್ಲರೂ ಖುಷಿಯಾಗಿರೋಣ, ಆಯ್ತಾ? ಏನು ಖುಷಿನೋ ಏನೋ, ಯಾಕೋ ಈ ನಡುವೆ ನನ್ನ ಕಣ್ಣೆಲ್ಲ ಮಂಜಾಗ್ತಿದೆ. ಈಗ ನೋಡು, ಹತ್ರದಿಂದ ನೀನು ಕಾಣಿಸ್ತೀಯ, ಅದೇ ನೀನು ದೂರ ಇದ್ದಾಗ ಕ್ಲಿಯರಾಗಿ ಕಾಣಿಸೋದೇ ಇಲ್ಲ. ಟಿವಿ ನೋಡೋಣ ಅಂತ ಹೋದೆ, ಆದರೆ ನನ್ನ ಕಣ್ಣಿಗೆ ಟಿವಿನೇ ಕಾಣಿಸ್ಲಿಲ್ಲ. ಹತ್ರ ಹೋಗಿ ನೋಡಿದಾಗ ಟಿವಿ ಅಲ್ಲೇ ಇದೆ. ಚಾರು, ಯೋಚನೆ ಮಾಡಬೇಡ. ನಮಗೂ ಹೀಗೆಲ್ಲ ಆಗುತ್ತೆ. ವೀಕ್ನೆಸ್ಸಿಂದನೋ ಅಥವಾ ತುಂಬ ಟೆನ್ಷನ್ ಮಾಡಿಕೊಂಡ್ರೂ ಹೀಗಾಗುತ್ತೆ, ಅಥವಾ ಪಿತ್ತನೂ ಇರ್ಬೋದು. ಏನಾಗ್ತಿದೆಯೋ ಏನೋ, ಡಾಕ್ಟರ್ ನೋಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಚಾರು, ನಿನಗೆ ನಾನು ಕಷಾಯ ಮಾಡ್ಕೊಂಡು ಬರಲಾ? ಇಲ್ಲ, ಪರವಾಗಿಲ್ಲ, ಬೇಡ. ನನಗೆ ಬೇಕು ಅನ್ಸಿದ್ರೆ ನಾನೇ ಮಾಡ್ಕೋತೀನಿ. ನಾನು ಹೋಗಿ ರೆಸ್ಟ್ ಮಾಡ್ತೀನಿ.
ಮಾವ ಕಣಮ್ಮ, ಮನಸ್ಸಿನ ನಗು ಯಾವುದು, ತುಟಿ ಮೇಲಿನ ನಗು ಯಾವುದು ಅಂತ ನನಗೆ ಅರ್ಥ ಆಗುತ್ತೆ. ಮನಸ್ಸಿನ ದುಃಖ ಇಟ್ಕೊಂಡು ನಿಮ್ಮ ಮಾವನ ಮುಂದೆ ಸುಮ್ಮನೆ ನಗ್ತೀಯಲ್ಲಮ್ಮ. ಇದಕ್ಕೆಲ್ಲ ಕಾರಣ ನನ್ನ ಮಗ ಜಯಂತ. ಅವನಿಂದಾಗಿ ಈ ಮನೆ ನೆಮ್ಮದಿನೇ ಹಾಳಾಗೋಯ್ತು. ಜಯಂತನಿಗೆ ಬೈದರೆ ಮಾವ ಅವನಿಗೆ ಯಾಕೆ ಬೈತೀಯ ಅಂತ ನನ್ನೇ ಬೈತಾರೆ. ನಿಮ್ಮ ದುಃಖ ನೋಡಿಕೊಂಡು ನಾ ಹೇಗಮ್ಮ ಇರಲಿ? ಮಾವ, ಇತ್ತೀಚೆಗೆ ನೋವುಗಳನ್ನು ಸಂತೋಷವಾಗಿ ಸ್ವೀಕರಿಸೋ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು. ಜಯಂತಣ್ಣ ಆಗಲಿ, ರಾಹುಲ್ ಆಗಲಿ, ಚಾರು ಆಗಲಿ, ಮೀನಾಕ್ಷಿ ಅತ್ತೆ ಆಗಲಿ, ಯಾರು ಯಾವುದಕ್ಕೂ ಕಾರಣ ಅಲ್ಲ ಮಾವ. ನಮ್ಮ ಗ್ರಹಚಾರನೇ ಆಗಿರುವಾಗ ಯಾರಿಂದ ಏನು ಮಾಡೋಕ್ಕೆ ಸಾಧ್ಯ? ಹಣೆ ಬರಹ ಅಷ್ಟೆ. ಈ ವಯಸ್ಸಿಗೆ ಅದೇನು ತಾಳ್ಮೆನಮ್ಮ. ಪುಟ್ಟಿ, ನೀನು ಈ ಮನೆ ಭಾಗ್ಯಲಕ್ಷ್ಮಿ. ನೀನು ಹುಟ್ಟಿದ ಮೇಲೆ ಈ ಮನೆ ಬೆಳೆದಿತ್ತು. ನೀನು ಒಳ್ಳೆತನನೇ ಈ ಮನೆಯನ್ನು ಕಾಪಾಡಿತ್ತು. ನಿನ್ನ ಬಾಯಲ್ಲಿ ಇಂಥ ಬೇಸರದ ಮಾತು ಬೇಡಮ್ಮ. ಬೇಸರ ಏನಿಲ್ಲ ಮಾವ, ಇರೋದನ್ನ ಹೇಳಿದೆ ಅಷ್ಟೆ. ಆ ಜಯಂತನಿಗೆ ಕಿವಿ ಹಿಂಡಿ ಬುದ್ಧಿ ಹೇಳೋಣ ಅಂದರೆ ಅವನು ಕೈ ಸಿಗ್ತಿಲ್ಲ ಕಣಮ್ಮ. ಮಾವ, ಜಯಂತಣ್ಣ ಚಿಕ್ಕ ಮಗು ಅಲ್ಲ. ಅವನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಅವನು ವಾಪಸ್ ಬಂದೇ ಬರ್ತಾನೆ. ಅವನು ಯಾಕಮ್ಮ ನಮ್ಮ ಮಾತು ಕೇಳ್ತಿಲ್ಲ? ಮನೆಗೆ ಯಾಕೆ ಬರ್ತಿಲ್ಲ? ಅವನಿಗೇನು ಕಡಿಮೆ ಆಗಿದೆ ಇಲ್ಲಿ? ಅವನ ಎದುರಿಗೆ ಮುಖ ಕೊಟ್ಟು ಮಾತಾಡೋಕ್ಕಾಗ್ತಿಲ್ಲ ನನ್ನ ಕೈಲಿ. ನಿಮ್ಮ ಅತ್ತೆ ಮೀನಾಕ್ಷಿ ಒಂದೊಂದು ದಿನ ಒಂದೊಂದು ಥರ ಆಡ್ತಾಳೆ. ಮೊನ್ನೆ ಪ್ರೇಮ್ ಮುಂದೆ ನಿಂತ್ಕೊಂಡು ಗುಳೋ ಅಂತ ಅಳ್ತಿದ್ಲು. ಅದನ್ನು ನನಗೂ ಸಂಕಟ ಆಯಿತು. ಆದರೆ ಈ ಮನೆ ಈ ರೀತಿ ಆಗೋದಕ್ಕೆ ಅವಳು ಒಂದು ರೀತಿಲಿ ಕಾರಣನಮ್ಮ. ಮಾವ, ನಾವು ಯಾರನ್ನೂ ದೂರದ ಬೇಡ. ನೀನು ಹಾಗೆ ಅನ್ಬೋದಮ್ಮ, ಆದರೆ ನನ್ನ ಮನಸ್ಸು ಒಪ್ತಿಲ್ಲ. ಮೀನಾಕ್ಷಿಗೆ ಆ ಸಿಂಧು ಕಂಪ್ನಿ ಕೊಡ್ತಿದ್ಲು. ಇವರಿಬ್ಬರು ಮಾಡಿದ ಹಗರಣದಿಂದ ಪಾಪ ಸೋಮು ಅವಮಾನ ತಡಿಲಾರ್ದೆ ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆದ. ಆ ಪುಟ್ಟ ಚಿಂಟು ಎಲ್ಲ ಇದ್ದು ಅನಾಥವಾಗಿ ಬೆಳೀತಾ ಇದೆ. ಮತ್ತೆ ಅವ್ರ ತಂಗಿ ಮನೆಗೆ ಹೋದ್ರು. ಸದ್ಯ ಆ ಸಿಂಧು ಫೋನ್ ಮಾಡ್ತಿಲ್ಲ. ಅವಳೇನಾರ ಫೋನ್ ಮಾಡಿಬಿಟ್ರೆ ನಾನು ಮೀನಾಕ್ಷಿ ತಲೆ ಕೆಟ್ಟೋಗುತ್ತೆ. ಮತ್ತೆ ಈ ಮನೆ ಇನ್ನೂ ಹಾಳಾಗಿ ಹೋಗ್ಬಿಡುತ್ತೆ. ಮಾವ, ಹಾಗೆ ಹೇಳ್ಬೇಡಿ. ಟೈಮ್ ಯಾವಾಗಲೂ ಹೀಗೆ ಇರಲ್ಲ. ಈಗ ನೋಡಿ, ಚಾರು ನಮ್ಮ ಜೊತೆ ಎಷ್ಟು ಚೆನ್ನಾಗಿದ್ದಾಳೆ. ನಮಗೂ ಒಳ್ಳೆ ಕಾಲ ಬಂದೇ ಬರುತ್ತೆ. ಪುಟ್ಟಿ, ಮನಸ್ಸಲ್ಲಿರೋದನ್ನ ಯಾರ ಹತ್ರಲಾರು ಹೇಳ್ಕೋಬೇಕಮ್ಮ. ಆಗಲೇ ಮನಸ್ಸು ಹಗುರ ಆಗೋದು. ನೀನು ನನ್ನ ಮಗಳಲ್ವಾ, ಅದಕ್ಕೆ ನಿನ್ನ ಹತ್ರ ಎಲ್ಲ ಹೇಳ್ಕೊಂಡ್ಬಿಟ್ಟೆ. ಮಾವ, ನಿಮ್ಗೇನು ಅನಿಸುತ್ತೋ ಅದನ್ನು ನಮ್ಮ ಹತ್ರ ಹೇಳ್ಕೋಬಹುದು. ಯಾವತ್ತೂ ಬೇಜಾರು ಮಾಡ್ಕೋಬೇಡಿ, ಆಯಿತಾ? ಯೋಚನೆ ಮಾಡಬೇಡಿ ಮಾವ, ಜಯಂತಣ್ಣ ಆದಷ್ಟು ಬೇಗ ಬರ್ತಾನೆ. ಮಯೂರಿ ಇಲ್ಲಮ್ಮ? ಅವಳಿಗೆ ಯಾವುದೋ ಫೋನ್ ಬಂತು, ಟೆರೇಸ್ಗೆ ಹೋದ್ಲು. ವಿಶ್ವನಾಥ. ಓ ರಾಮಕೃಷ್ಣ, ಕೂತು. ಏನು ಯೋಚನೆ ಮಾಡ್ತಾ ಇದೆಯೋ? ಅದು ಸರಿ, ಬರೋದಕ್ಕೆ ಹೇಳಿದ್ಯಲ್ಲ, ಏನು ವಿಷಯ? ಹಾಂ, ಒಂದು ನಿಮಿಷ. ಅದು ಮದುವೆ ವಿಷಯ ಮಾತಾಡೋಣ ಅಂತ ಇಲ್ಲಿ ಕರೆದೆ. ಅದು ಎಲ್ರಿಗೂ ಗೊತ್ತಿರೋ ವಿಚಾರ ತಾನೇ.
ಇದರಲ್ಲೇನೋ ಗೊಟ್ಟು ಹಾಲಲ್ಲೇ ಮಾತಾಡ್ಬೋದಿತ್ತಲ್ಲಪ್ಪ. ಮಾತಾಡ್ಬೋದಾಗಿತ್ತು. ನನ್ನ ನಿನ್ನ ಮಧ್ಯೆ ಒಂದು ತೀರ್ಮಾನ ಆಗಬೇಕಾಗಿತ್ತು. ಅದಕ್ಕೋಸ್ಕರ. ಏನಾಯ್ತು ವಿಶ್ವ? ನಾನು ಅವತ್ತೇ ಹೇಳಿದ್ದೆ, ಈ ವರದಕ್ಷಿಣೆ ಅದ್ದೂರಿ ಮದುವೆ ನನಗಾಗಲಿ ನನ್ನ ಮಕ್ಕಳಿಗಾಗಿ ಇಂಟ್ರೆಸ್ಟ್ ಇಲ್ಲ ಅಂತ. ಇನ್ನೇನೋ ಸಮಸ್ಯೆ? ಸಮಸ್ಯೆ ಅದಲ್ಲ ಕಣ. ಮಕ್ಕಳು ಇನ್ನೂ ಓದಬೇಕು ಅಂತಿದ್ದಾರೆ. ಓದೋದಕ್ಕೆ ನಮ್ಮಿಂದ ಯಾವುದೂ ಅಭ್ಯಂತರ ಇಲ್ಲ ಅಂತಲೂ ಹೇಳಿದ್ವಲ್ಲ. ಮದುವೆ ಆದಮೇಲೂ ಓದಬಹುದು, ಕೆಲಸಕ್ಕೆ ಬೇಕಾದರೂ ಸೇರ್ಕೋಬೋದು, ಅವ್ರದ್ದು ಯಾವುದೂ ಅಭ್ಯಂತರ ಇಲ್ಲ ಅಂತ ನಾನು ಬಿಡಿಸಿ ಹೇಳಿದೆ. ಅಂದರೆ ಮಕ್ಕಳು ಮದುವೆ ವಿಷಯ ಅಂದ ತಕ್ಷಣ ಸ್ವಲ್ಪ ಡಿಸ್ಟರ್ಬ್ ಆಗ್ಬಿಟ್ರು, ತುಂಬ ಕೇಳ್ಕೊಂಡ್ರು. ಅದಕ್ಕೆ ಮದುವೆನ ಸ್ವಲ್ಪ ಮುಂದೂಡೋಣ ಅಂತ. ಮಕ್ಕಳು ಕೂಡ ಮದುವೆ ಬೇಡ ಅಂತೇನು ಹೇಳ್ತಿಲ್ಲ, ಸದ್ಯಕ್ಕೆ ಬೇಡ, ಮುಂದಕ್ಕೆ ಹಾಕಿ. ನಾವಿನ್ನೂ ಓದಬೇಕು ಅಂದ್ಕೊಂಡಿದ್ದೀವಿ. ವಿದ್ಯೆ ಅನ್ನೋದಿದ್ರೆ ಸಮಾಜದಲ್ಲಿ ಒಂದು ಸ್ವಲ್ಪ ಗೌರವ ಅಂತ ಸಿಗುತ್ತೆ, ಅದನ್ನ ಯಾಕೆ ಕಳ್ಕೋಬೇಕು ಡ್ಯಾಡಿ ಅಂತ ಕೇಳ್ಕೊಂಡ್ರು. ಅವ್ರು ಸಂತೋಷವಾಗಿದ್ರೆ ಅಲ್ವೇನೋ ನಾವು ನೆಮ್ಮದಿಯಾಗಿರೋದು. ಏನು ಈ ರೀತಿ ಶಾಕ್ ಕೊಡ್ತಾ ಇದೆಯಾ? ನಾನು ಊರಲ್ಲಿ ನೆಂಟರ ಹತ್ರ ಇದ್ರ ಬಗ್ಗೆ ಹೇಳ್ಬಿಟ್ಟಿದ್ದೀನಲ್ಲೋ. ಏನು ಮಾಡೋದೀಗ? ಈಗಲೇ ಮದುವೆ ಬೇಡ ಅಂತ ತೀರ್ಮಾನ ಮಾಡಿದರೆ ನನ್ನ ಮಕ್ಕಳಲ್ಲೇ ಏನೋ ಸಮಸ್ಯೆ ಇದೆ ಅಂತ ಆಡ್ಕೊಳ್ಳಲ್ವಾ? ಯಾಕೆ ಹಾಗೆ ಯೋಚನೆ ಮಾಡ್ತೀರ ಕೃಷ್ಣ? ಹೆಣ್ಮಕ್ಳು ಮದುವೆ ಮುಂದೆ ಹೋದರೆ ಮುಂದಕ್ಕೆ ಸಮಸ್ಯೆ ಆಗುತ್ತೆ. ಗಂಡು ಮಕ್ಕಳು ಹೇಗಾದರೂ ನಿಭಾಯಿಸ್ಬೋದು ಅಲ್ವಾ? ಚಿಕ್ಕ ವಯಸ್ಸಿಂದ ನಾನು ನೋಡ್ತಾನೆ ಬಂದಿದ್ಯಾ, ನಾನೇನು, ನಮ್ಮ ಸಂಸಾರ ಏನು ಎಲ್ಲ ನಿನಗೆ ಚೆನ್ನಾಗಿ ಗೊತ್ತು. ಪ್ಲೀಸ್ ಪರಿಸ್ಥಿತಿ ಅರ್ಥ ಮಾಡ್ಕೊ, ಬೇಜಾರು ಮಾಡ್ಕೋಬೇಡ.